ಸೊ ನಾವು ಕೇಳಕ್ಕೆ ಹೋಗುವ ಒಂದು ಟಾಪಿಕ್ ಸ್ಟಾರ್ಟ್ ಓಕೆ, ನಾವು ಕೇಳಕ್ಕೆ ಹೋಗುವ ಒಂದು ಟಾಪಿಕ್ ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಆಫ್ ಗಾಡ್ಸ್ ವರ್ಡ್ ಆಫ್ ಗಾಡ್. ಯಾಕೆ ಈ ವಾಕ್ಯ ಬೇಕು? ಇವತ್ತು ಎಲ್ಲರೂ ದೇವ್ರ ವಾಕ್ಯ ಯೂಸ್ ಮಾಡ್ತಾರ? ನಿಮ್ಮ ಮನೆಯಲ್ಲೆಲ್ಲ ಬೈಬಲ್ ಇದೆಯಾ? ಎಲ್ಲ ಕ್ರಿಶ್ಚಿಯನ್ಸ್ ಮನೆಯಲ್ಲಿ ಯೂಶ್ವಲಿ ಬೈಬಲ್ ಇರುತ್ತೆ. ಎಲ್ಲೋ ಒಂದು ಧೂಳು ಇಟ್ಕೊಂಡು ಆಲ್ಟರ್ ಮೇಲೋ ಅದರ ಒಳಗಡೆ ಕೆಲವು ಬಿಲ್ಸ್ ಆ ಥರ ಇಟ್ಟು ನಾವು ಇಡ್ತೀವಿ ಅಲ್ವಾ? ಎಲ್ಲರ ಮನೇಲಿ ಇದೆಯಾ ಬೈಬಲ್? ಇದೆಯಾ? ಇಲ್ದಿದ್ರೆ ತಗೊಳ್ಳಿ, ಓಕೆನಾ? ಒಂದು ಬೈಬಲ್ ಇಟ್ಕೊಳ್ಳಿ ಮನೆಯಲ್ಲಿ. ಅಲ್ಲಿ ಆಲ್ಟರ್ ಮೇಲೆ ಇಡಕ್ಕಲ್ಲ. ಯಾಕೆ? ವೈ ಯು ನೀಡ್ ಬೈಬಲ್? ಸೇ ಲೌಡ್ಲಿ, ಯು ಆರ್ ಆಲ್ ಗ್ರೋನ್ ಅಪ್ ಚಿಲ್ಡ್ರನ್. ವೆರಿ ಗುಡ್. ದೇವ್ರ ಬಗ್ಗೆ ಗೊತ್ತಾಗಕ್ಕೆ ಏನು ಹೆಸರು? ಎಲ್ಡನ್. ಎಸ್, ಗುಡ್. ಸೊ ದೇವ್ರ ಬಗ್ಗೆ ತಿಳಿಯೋಕ್ಕೆ ಇವತ್ತು ತುಂಬ ಜನ ಈ ವಾಕ್ಯ ಯೂಸ್ ಮಾಡ್ತಾರಾ? ಕೇಳಿದ್ದೀರಾ? ಪ್ರಿನ್ಸಿ ಕೇಳಿದ್ಯಾ? ತುಂಬ ಜನ ಬೈಬಲಲ್ಲಿರುವ ವಾಕ್ಯಗಳನ್ನು ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಾರೆ? ವೈ ದೇ ಯೂಸ್ ದಿಸ್ ವರ್ಡ್ ಆಫ್ ಗಾಡ್? Yeah, say, there's no wrong answers. Tell. Why do you think people use Bibles? Do you all use Bible? Do you all read Bible? Why do you read Bible? Or why do people read Bible or use the word of God? ಯಾಕೆ ಹೇಳ್ಬೋದು, ತಪ್ಪ ಆನ್ಸರ್ ಇಲ್ಲ, ಯಾರು ಬೇಕಾದ್ರೂ ಹೇಳ್ಬೋದು. ಒಂದು ಆನ್ಸರ್ ಬರ್ತಾ ಇಲ್ಲ, ಆಲಿಸ್ ಹೇಳು. ಟು ನೋ ಮೋರ್ ಅಬೌಟ್ ಜೀಸಸ್. ಎಷ್ಟು ಜನಪ್ಪ ಯೇಸುನ ನಾನು ಅರಿತುಕೊಳ್ಬೇಕು ಅಂತ ಬೈಬಲ್ ಓದ್ತಾರೆ? ಆಲಿಸ್ ಓದ್ತಾಳೆ ಕಾಣುತ್ತೆ, ಆದ್ರೆ ಜನರು ಓದ್ತಾರ ಆ ಥರ? ಇಲ್ಲ. ಇದರಲ್ಲಿ ಇದು ಓದಿದ್ರೆ ಏನಾಗುತ್ತೆ? ಇದು ಓದಿದ್ರೆ ನಾವು ಎಕ್ಸಾಮಲ್ಲಿ ಪಾಸ್ ಆಗ್ತೀವಿ, ಬ್ರಿಲಿಯಂಟ್ ಆಗ್ತೀವಿ, ನಾವು ತುಂಬ ವೈಸ್ ಆಗ್ತೀವಿ. ಓದ್ತಾ ಇಲ್ವಾ ಆ ಥರ ಜನ? ಓದ್ತಾರ ಇಲ್ವಾ? ಎಸ್ ಓ ನೋ? ಪೀಪಲ್ ರೀಡ್ ಬೈಬಲ್ ಟು ಗೆಟ್ ವಿಸ್ಡಮ್ ಆಫ್ ದಿಸ್ ವರ್ಲ್ಡ್. ಈ ಲೋಕದ ಜ್ಞಾನ ಸಂಪಾದನೆಗಾಗಿ ದೇ ರೀಡ್ ಬೈಬಲ್ ಟು ಗೆಟ್ ದ ವಿಸ್ಡಮ್, ಹೌ ಟು ಬಿಕಮ್ ರಿಚ್, ಹೌ ಐ ಕ್ಯಾನ್ ಬಿಕಮ್ ಬ್ಯೂಟಿಫುಲ್ ಆ್ಯಂಡ್ ವೈಸರ್ ದ್ಯಾನ್ ಅದರ್ಸ್, ಹೌ ಐ ಕ್ಯಾನ್ ಹ್ಯಾವ್ ಅ ಗುಡ್ ಹೆಲ್ತ್, ಹೌ ಐ ಕ್ಯಾನ್ ಬಿ ಪ್ರಾಸ್ಪರಸ್. ಎಸ್ ಓರ್ ನೋ? ಕೇಳಿದ್ದೀರಾ? ನಾನು ತುಂಬ ಶ್ರೀಮಂತ ಆಗಬೇಕು. ಯಾರೋ ಹೇಳ್ತಾ ಇದ್ರು, ದೇವ್ರ ವಾಕ್ಯ ಯಾರು ಹೇಳ್ತಾರೋ ಅವ್ರು ಶ್ರೀಮಂತರಾಗ್ತಾರೆ. ಸೊ ನಾನು ದೇವ್ರ ವಾಕ್ಯ ಓದ್ತೀನಿ. ಅದಕ್ಕಾಗಿ ನಾ ಬೈಬಲ್ ಇರೋದು. ಟೆಲ್ ವೈ? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ವರ್ಡ್ ಆಫ್ ಗಾಡ್? ನೋಬಡಿ ಟೋಲ್ಡ್ ಯು? ಅಟ್ ಹೋಮ್ ಮಮ್ಮಿ ಡ್ಯಾಡಿ ಡಿಡ್ ನಾಟ್ ಟೀಚ್ ಯು? ಯಾರು ಹೇಳಿಕೊಟ್ಟಿಲ್ಲ? ಟು ಬಿ ವಿತ್ ಜೀಸಸ್. ಟು ಬಿ ವಿತ್ ಜೀಸಸ್. ಏನು ಪ್ರಿನ್ಸಿ ಅಲ್ಲೇ ಮಾತಾಡಿದರೆ ನಂಗೆ ಕೇಳಿಸಲ್ಲ, ಜೋರಾಗಿ ಮಾತಾಡಬೇಕು. ಇಫ್ ಯು ರೀಡ್ ಬೈಬಲ್ ಯು ವಿಲ್ ಗೋ ಟು ಹೆವೆನ್. ಇಸ್ ಇಟ್ ಟ್ರೂ? ನಿಜನಾ? ಈಗ ತುಂಬ ಜನ ಬೈಬಲ್ ಓದ್ತಾರೆ, ಅವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರಾ? ಓಕೆ, ನಾವು ಫಸ್ಟ್ ಒಂದು ಸ್ಟೋರಿ ಹೇಳ್ತೀನಿ. ಓಕೆ, ಸ್ಟೋರಿ ಅಂದರೆ ಇಂಟ್ರೆಸ್ಟ್ ಬರುತ್ತೆ ನಿಮಗೆ. ಓಕೆ, ಸೊ ಒಂದು ಸುಂದರ ಜಾಗದಲ್ಲಿ, ಡು ಯು ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಆಲ್ ಆಫ್ ಯು? ಕನ್ನಡ ಎಲ್ರಿಗೂ ಅರ್ಥ ಆಗುತ್ತಾ? ಎವ್ರಿ ಒನ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಲಿಟಲ್ ಬಿಟ್ ಆಲ್ಸೋ? ಓಕೆ, ಲೇಟರ್ ಯು ಕ್ಯಾನ್ ಫೈಂಡ್ ಔಟ್ ವಾಟ್ ಇಟ್ ಈಸ್, ಬಿಕಾಸ್ most of them are from Kannada background, that is why. Okay, so okay, ಒಂದು ಸುಂದರ ಜಾಗ ಇತ್ತು, a beautiful place. I add in between some words here and there English so that you can grasp it. Yeah, so ಸುಂದರ ಜಾಗದಲ್ಲಿ ತುಂಬ ಜನ ಮಕ್ಕಳು ನಿಮ್ಮಂತೆ ಹೋಗ್ತಾ ಇದ್ರು. ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಿ ಅವರು ಒಂದು ಫಾರೆಸ್ಟ್ ತಲುಪಿದ್ರು. ಓಕೆನಾ? ಫಾರೆಸ್ಟು ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಗುಂಪಾಗಿ ಹೋಗ್ತಾ ಇದ್ದಾರೆ. ಗ್ರೂಪ್ ಇನ್ ದ ಗ್ರೂಪ್ ದೇ ಆರ್ ಗೋಯಿಂಗ್.
ಆ್ಯಂಡ್ ದೇ ಫೈಂಡ್ ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ, ಆ ಗಿಡ ನೋಡು, ಆ ಮರ ನೋಡು, ಆ ಹಕ್ಕಿ ನೋಡು, ಅದನ್ನು ನೋಡು, ಇದನ್ನು ನೋಡು ಅಂತೇಳಿ ಸಂತೋಷದಿಂದ ನಗು ನಗುತ್ತಾ ಆ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ಫಾರೆಸ್ಟ್ ಒಳಗೆ ಹೋಗ್ತಾ ಇದ್ದಾರೆ. ಹೋಗ್ತಾ 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 ಮುಂದೆ ನೋಡುವಾಗ ಅಲ್ಲಿ ದಾರಿನೇ ಇಲ್ಲ, ದರ್ ಇಸ್ ನೋ ವೇ. ಆಮೇಲೆ ಕತ್ತಲೆ ಆಗಿದೆ. ಏನಾಗಿದೆ? ಫಾರೆಸ್ಟ್ ತುಂಬ ಥಿಕ್ ಫಾರೆಸ್ಟ್ ಅಂತ ಹೇಳ್ತೀವಿ, ಥಿಕ್ ಫಾರೆಸ್ಟ್, ಕತ್ತಲೆ ಆಗಿದೆ, ದಾರಿನೇ ಗೊತ್ತಿಲ್ಲ. ಅಲ್ಲಿರೋ ಒಬ್ಳು ಸ್ಮಾರ್ಟ್ ಹುಡುಗಿ, ಕ್ಲಾಸಲ್ಲಿ ಫಸ್ಟ್ ಆಯ್ತಾ ಅವಳು ಏನು ಮಾಡ್ತಾಳೆ, ಅವಳು ಹೇಳ್ತಾಳೆ, ಏ ಬನ್ರೋ ಈ ಕಡೆ ಹೋಗೋಣ, ಈ ಕಡೆ ಹೋದರೆ ನಮ್ಮ ಮನೆಗೆ ದಾರಿ ಸಿಗುತ್ತೆ ಅಂತ. ಎಲ್ಲರೂ ಅವಳ ಜೊತೆ ಹಿಂದೆ ಹೋಗ್ತಾರೆ, ಅವಳು ಸ್ಮಾರ್ಟ್ ಅಲ್ವಾ, ಅವಳ ಜೊತೆ ಹಿಂದೆ ಹೋಗ್ತಾರೆ. ಹಿಂದೆ ಹೋದಾಗ ಅವ್ರು ಎಲ್ಲೂ ಕಾಣ್ತಾ ಇಲ್ಲ ದಾರಿ, ಮತ್ತೆ ಅಲ್ಲದೇ ಜಾಗಕ್ಕೆ ಬಂದುಬಿಡ್ತಾರೆ. ಮತ್ತೊಬ್ಬ ಸ್ಮಾರ್ಟ್ ಬಾಯ್, ಸ್ಮಾರ್ಟ್ ಅಂದರೆ ಹೆಂಗೆ ಅಂತ ಹೇಳಿದ್ರೆ ಸ್ವಲ್ಪ ನೋಡೋಕ್ಕೂ ಸ್ಮಾರ್ಟ್ ಇದ್ದಾರೆ. ಅವನು ಹೇಳ್ತಾನೆ, ನನ್ನನ್ನು ಫಾಲೋ ಮಾಡ್ರೋ, ನಾನು ಎಲ್ಲಿ ಅಂತ ನಿಮ್ಮ ಮನೆಗೆ ದಾರಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲರೂ ಅವನ ಹಿಂದೆ ಹೋಗ್ತಾರೆ. ಅವನ ಹಿಂದೆ ಹೋದಾಗಲೂ ಅದೇ ಗತಿ, ಹೋಗ್ತಾರೆ, ಎಲ್ಲೋದ್ರೂ ದಾರಿನೇ ಕಾಣ್ತಾ ಇಲ್ಲ, ಕತ್ಲೆ ಕತ್ಲೆ ಕತ್ಲೆ. ಈಗ ಏನು ಮಾಡೋದು ಅಂತ ಕೆಲವರು ಬೇಜಾರಲ್ಲಿರ್ತಾರೆ, ಕೆಲವರು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತುಂಬ ಬೇಜಾರು, ಏನು ಮಾಡೋದು ಅಂತ ಟೆನ್ಷನ್ ಬೇರೆ ಮಕ್ಕಳಿಗೆ. ವಾಟ್ ಟು ಡೂ ನಾವು, ವೇರ್ ಟು ಗೋ, ವಿ ಕೆನಾಟ್ ಸಿ ದ ವೇ, ಇಟ್ಸ್ ಡಾರ್ಕ್, ನೋಬಡಿ ಹ್ಯಾಸ್ ದ ಲೈಟ್ ಆ್ಯಂಡ್ ದರ್ ಇಸ್ ಅ ಲಿಟಲ್ ಬಾಯ್ ದೇರ್. ಅವನು ಸಣ್ಣ ಹುಡುಗ, ಅವನು ಆ ಕಡೆ ಈ ಕಡೆ ನೋಡ್ತಾ ಅವ್ನು ಸ್ವಲ್ಪ ಖುಷಿಯಾಗಿದ್ದ, ಸಣ್ಣವನಲ್ವಾ, ಜಾಸ್ತಿ ದೊಡ್ಡವರಿದ್ದಾರೆಲ್ಲ ನೋಡ್ಕೊಳ್ತಾರೆ ಅಂತ ಅವನ ಮನಸ್ಸಲ್ಲಿ, ನಾನು ಯಾಕೆ ಸುಮ್ಮನೆ ಟೆನ್ಷನ್ ಮಾಡಬೇಕು ಅಂತ. ಅವನಿಗೇನಾಗುತ್ತೆ, ಅವನು ಸುಮ್ಮನೆ ಹಂಗೆ ಹಿಂಗೆ ನೋಡ್ತಾ ಇರಬೇಕಾದ್ರೆ ಅಲ್ಲಿ ದಾರಿಯಲ್ಲಿ ಒಂದು ಲ್ಯಾಂಟರ್ನ್, ಬ್ರೈಟ್ ಲ್ಯಾಂಟರ್ನ್ ಅಂತೇಳಿದರೆ ಒಂದು ಲೈಟ್, ಒಂದು ಕ್ಯಾಂಡಲ್ ಲೈಟೋ ಅಥವಾ ಯಾವುದೋ ಒಂದು ಲೈಟ್ ಬಿದ್ದಿತ್ತು. ಓಕೆನಾ, ಉರಿಯುವ ಒಂದು ಲೈಟ್ ಎಲ್ಲಿತ್ತು, ಬಿದ್ದಿತ್ತು. ಅವನ ಹತ್ರ ಹೋಗ್ತಾನೆ, ಅದನ್ನು ಎಕ್ತಾನೆ, ಅದನ್ನು ತಗೊಳ್ತಾನೆ ಕೈಯಲ್ಲಿ. ಸೊ ಹೀ ಟೇಕ್ಸ್ ದಟ್ ಲೈಟ್ ಆ್ಯಂಡ್ ದೆನ್ ದಿಸ್ ಸ್ಮಾಲ್ ಪೋಸ್ಟ್ ರಿಟರ್ನ್ ಇನ್ ಇಟ್. ಅದರಲ್ಲಿ ಒಂದು ಬರೆಯಲಾಗಿತ್ತು, ಏನು ಅಂತ ಹೇಳಿದರೆ, ಈ ಲೈಟನ್ನು ನೀವು ಫಾಲೋ ಮಾಡಿ, ಈ ಲೈಟನ್ನು ಫಾಲೋ ಮಾಡಿದರೆ ನಿಮಗೆ ದಾರಿ ಕಾಣುತ್ತೆ ಅಂತ ಬರೆದಿತ್ತು. ಸೊ ಎಲ್ಲ ಮಕ್ಕಳು, ಈ ಹುಡುಗ ಹೇಳ್ತಾನೆ, ಇಟ್ ಈಸ್ ರಿಟರ್ನ್ ಹಿಯರ್, ಯು ಫಾಲೋ ದಿಸ್ ಲೈಟ್ ಆ್ಯಂಡ್ ಯು ವಿಲ್ ಫೈಂಡ್ ದ ವೇ. ಅದಕ್ಕೆ ಎಲ್ಲ ಮಕ್ಕಳು, ಕೆಲವು ಮಕ್ಕಳು, ನೀನು ಸಣ್ಣ ಹುಡುಗ, ನೀನೇನು ಹೇಳೋದು, ನಾನು ಅದೆಲ್ಲ ನಂಬಲ್ಲ ಅಂತ ಕೆಲವರು ಆ್ಯಟಿಟ್ಯೂಡ್ ತೋರಿಸ್ತಾರೆ, ನಾನು ಬರಲ್ಲ, ನಾನು ನಂಬಲ್ಲ ಅಂತ. ಕೆಲವರು ಈ ಮಗ ಹೇಳೋದೇನೋ ಸತ್ಯ ಇದೆ, ನಾವು ಹೋಗ್ತೀವಿ ಅಂತೇಳಿ ಕೆಲವರು, ಓಕೆ, ಅಲ್ಲಿ 15-20 ಜನ ಇದ್ದರೆ ಅದರಲ್ಲಿ 10 ಜನ ನಾವು ಬರ್ತೀವಿ ಕಣೋ ನಿನ್ನ ಜೊತೆ ಅಂತೇಳಿ ಆ ಲೈಟ್ ಜೊತೆ ಅವರು ಹೋಗ್ತಾರೆ ಮುಂದೆ. ಉಳಿದವರು ನಾವು ಬರಲ್ಲ, ನಾವು ಎಷ್ಟು ಇಲ್ಲಿ ತಿರುಗಾಡಿದ್ದೇವೆ, ಇದೇ ಸತ್ಯ, ನಾವು ಇಲ್ಲೇ ಇರ್ತೀವಿ ಅಂತೇಳಿ ಅಲ್ಲೇ ಉಳ್ಕೊಳ್ತಾರೆ. ಈ ಹುಡುಗ ಯಾರೆಲ್ಲ ಈ ಲೈಟ್ನ ಫಾಲೋ ಮಾಡಿ ಹೋದ್ರೋ, ದೋಸ್ ಹು ಫಾಲೋಡ್ ದಿಸ್ ಲೈಟ್, ಮುಂದೆ ಹೋಗ್ತಾ ಹೋಗ್ತಾ ಅವರು, ಕತ್ತಲೆ ಅವ್ರಿಗಿತ್ತು, ಎಲ್ಲ ಕಡೆ ಕತ್ತಲೆ ಇದೆ, ಆದರೆ ಅವ್ರ ಕೈಯಲ್ಲಿ ಏನಿದೆ, ಬ್ರೈಟ್ ಲೈಟ್ ಇದೆ, ಬ್ರೈಟ್ ಲೈಟ್. ಸೊ ಅದು ಏನು ಮಾಡ್ತು, ಅವ್ರಿಗೆ ಮುಂದೆ ದಾರಿ ತೋರಿಸ್ತಾ, ಸ್ವಲ್ಪ ಸ್ವಲ್ಪ ತೋರಿಸ್ತಾ ಅವ್ರು ನೋಡಿದರೆ ಅಲ್ಲಿ ತಲುಪ್ತಾರೆ, ಎಲ್ಲೋ ಒಂದು ಕಡೆ ತಲುಪ್ತಾರೆ. ಓಕೆನಾ, ಇಲ್ಲಿ ಸ್ಟಾಪ್ ಮಾಡ್ತೀನಿ ಸ್ವಲ್ಪ ಸ್ಟೋರಿ, ಆಮೇಲೆ ಮುಂದುವರಿಸ್ತೀನಿ. ಈಗ ನನಗೆ ನಿಮ್ಮ ಕ್ಲಾಸಲ್ಲಿ ಬ್ರೈಟ್ ಗರ್ಲ್ ಮತ್ತು ಬ್ರೈಟ್ ಬಾಯ್ ಯಾರಿದ್ದಾರೆ ಅವ್ರು ಮುಂದೆ ಬರಬೇಕು. ಒಬ್ಬರು ಯಾರು ಬ್ರೈಟ್ ಗರ್ಲ್? ಆಲಿಸ್ ಬಾ. ಓಕೆ, ಬ್ರೈಟ್ ಬಾಯ್ ಯಾರು? ಇವಳು ನಿಮ್ಮ ಕ್ಲಾಸಲ್ಲಿ ಬ್ರೈಟ್ ಗರ್ಲ್, ಓಕೆನಾ? ಇವಾಗ ಹಿಂಗೆ ಅಂದ್ಕೊಳ್ಳಿ, ಈ ವರ್ಲ್ಡಲ್ಲೇ ಇವಳು ಬ್ರೈಟ್. ನಿಮಗೆ ಯಾರೆಲ್ಲ ಬ್ರೈಟ್ ಅಂತ ಕಾಣ್ತಾರೆ? ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕನ್ನಡ ಫಿಲ್ಮ್ ಆ್ಯಕ್ಟರ್ಸ್ ಇರ್ಬೋದು, ಹಿಂದಿ ಫಿಲ್ಮ್ ಆ್ಯಕ್ಟರ್ಸ್ ಇರ್ಬೋದು, ಅದರಲ್ಲಿ ನಿಮ್ಮ ಹೀರೋಯಿನ್ಸ್ ಇದ್ದಾರಾ? Do you watch movies? No? Telling lies, no papa. Huh? Yeah. So you have this bright girls, I want to be like her, I want to be like them. Yes? Some of you. Or maybe you want to be like Sania Mirza, I want to play tennis like her, she's
she is good in sports, as well as she looks beautiful, so I want to follow her. So there are so many followers you do follow, yes or no, in Instagram? Yes, okay. So like, imagine that this is Sania Mirza or that bright actress, and you are all following this girl, this lady actor, okay? Oh, Sania Mirza, you have to go to Vana Chinnappa now, please go. ನೀವು ಯಾರು ಹೇಳಂಗಿಲ್ಲ, ಅವಳೇ ಹೋಗ್ಬೇಕು. ನೀವು ಅವಳನ್ನು ಫಾಲೋ ಮಾಡ್ತಾ ಇದ್ದೀರಾ. ಹೋಗಪ್ಪ, ವನ ಚಿನ್ನಪ್ಪ ಶ್ರೈನ್ಗೆ ಹೋಗ್ಬೇಕು, ತಲುಪಕ್ಕಾಗುತ್ತೆ. ಹಾ ಹೌದು, ಅಲ್ಲಿ ತುಂಬ ಜಾಯ್ ಇದೆ, ಪೀಸ್ ಇದೆ, ಅಲ್ಲಿ ಎಲ್ಲ ಇದೆ, ಸಮಾಧಾನ, ಶಾಂತಿ, ನೆಮ್ಮದಿ, ತುಂಬ ಹ್ಯಾಪಿನೆಸ್ ಇದೆ. ಎಲ್ರಿಗೂ ತುಂಬ ಹ್ಯಾಪಿನೆಸ್ ಬೇಕು ತಾನೇ? ಫಾಲೋ ದಿಸ್ ಗರ್ಲ್, ಗೋ. ಹೌದು, ಆಗುತ್ತಾ ಅಲೀಸ್? ಸಾನಿಯಾ ಮಿರ್ಜಾ ಆಗುತ್ತಾ ನಿನ್ಗೆ? ಇಲ್ಲ. ಅಥವಾ ಪ್ರೈಮ್ ಮಿನಿಸ್ಟರ್ PM ಮೋದಿ ಆಗುತ್ತಾ ನಿಮ್ಗೆ? ಯಾರಿಗೂ ಆಗಲ್ಲ. ಇವ್ರನ್ನ ಫಾಲೋ ಮಾಡಿದ್ರೆ ನಾವು ಹೋಗ್ತೀವಾ? ನಮ್ಗೆ ಹೋಗ್ಬೇಕಾದ ಸ್ಥಳಕ್ಕೆ ಹೋಗಕ್ಕಾಗುತ್ತಾ? ಆಗಲ್ಲ. ತೆಗಿ. ಥ್ಯಾಂಕ್ ಯು. ಬಾಯ್ ಬೇಡ, ಇದೆ ಸೇಮ್ ಎಕ್ಸಾಂಪಲ್, ಓಕೆನಾ? ಸೊ ಇವಾಗ ನಾವು ನೋಡಿದ್ವಿ, ಸಾನಿಯಾ ಮಿರ್ಜಾಗೆ ಹೋಗಕ್ಕಾಗಲ್ಲ, ಬೇರೆ ಯಾರಿಗೂ ಹೋಗಕ್ಕಾಗಲ್ಲ, ಬಟ್ಟೆ ಕಟ್ಟಿದೆ ಅಂತೇಳಿದ್ರೆ ನಮ್ಮ ಸ್ವರ್ಗಕ್ಕೆ ಹೋಗಕ್ಕೆ ನಮ್ಮಲ್ಲಿ ಒಂದು ಬಟ್ಟೆ ಕಟ್ಟಿದೆ. ಆ ಬಟ್ಟೆ ಏನು? ಪಾಪದ ಬಟ್ಟೆ. ಏನು? ಹೌದು. ಅದು ಎಲ್ಲಿದೆ? ಈ ಕಣ್ಣಿಗೆ ಅಲ್ಲ, ಈ ಕಣ್ಣಿಗೆ ಎಲ್ಲ ಕಾಣುತ್ತೆ, ಒಳಗಡೆ ಆತ್ಮಕ್ಕೆ ಕಣ್ಣಿದೆ, ವಿಶ್ವಾಸ ಅಂತ ಹೇಳ್ತೀವಿ. ಆ ಕಣ್ಣಿಗೆ ಬಟ್ಟೆ ಕಟ್ಟಿದೆ. ಆ ಬಟ್ಟೆ ಬಿಚ್ಚಿದ್ರೇನೆ, ಆ ಆತ್ಮದ ಕಣ್ಣಲ್ಲಿರುವ ಬಟ್ಟೆ ಬಿಚ್ಚಿದ್ರೇನೆ ನಮಗೆ ದಾರಿ ಕಾಣುತ್ತೆ. ಅಥವಾ ಆ ಲೈಟ್ ನಮ್ಮ ಕೈಯಲ್ಲಿದ್ದರೆ, ಆ ಲೈಟ್, ಹುಡುಗನ ಹತ್ರ ಲೈಟ್ ಇತ್ತಲ್ವಾ, ಆ ಲೈಟ್ ಕೈಯಲ್ಲಿದ್ದರೆ ಆ ಸ್ಟೋರಿ ಮುಂದಾಗಿ ಏನಾಗುತ್ತೆ ಅಂತೇಳಿದರೆ, ಆ ಹುಡುಗ ಎಲ್ಲರನ್ನ ಕರ್ಕೊಂಡೋಗಿ, ಅವರೆಲ್ಲರೂ ಎಲ್ಲಿ ಹೋಗ್ತಾರೆ? ಆ ಲೈಟ್ಸ್ ಜೊತೆ ಹೋಗ್ತಾರೆ. ಹೋಗಿ ತಲುಪುವಾಗ ಒಂದು ಸುಂದರ ಅರಮನೆ ಕಾಣುತ್ತೆ. ಆ ಅರಮನೆಯ ಗೇಟ್ ಹತ್ರ ಒಂದು ಕಿಂಗ್ ನಿಂತಿರ್ತಾರೆ. ಒಬ್ಬ ಕಿಂಗ್ ನಿಂತು ಸ್ಮೈಲ್ ಮಾಡಿ ವೆಲ್ಕಮ್ ಯು ಅಂತ ಹೇಳ್ತಾ ಇದ್ದಾರೆ ಈ 10 ಮಂದಿಗೂ ಕೂಡ, ಓಕೆನಾ? ಸೊ ಅವ್ರಿಗೆ ತುಂಬ ಖುಷಿ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಏನು ಬೇಡ, ಅವ್ರಿಗೆ ಮರ್ತೇ ಹೋಯ್ತು ನಾನು ಯಾವ ಕ್ಲಾಸಲ್ಲಿದ್ದೀನಿ, ಏನಿದೆ, ನನ್ನ ಅಪ್ಪ ಅಮ್ಮ ಯಾರು, ಇವ್ರು ಯಾರು, ನಾನಿನ್ನು ಮಿಸ್ ವರ್ಲ್ಡ್ ಆಗಬೇಕು, ಮಿಸ್ ಇಂಡಿಯಾ ಆಗಬೇಕು, ಆ ಥರ ಎಲ್ಲ ಡ್ರೀಮ್ಸ್ ಇತ್ತು ಅವರಿಗೆ ಮುಂಚೆ. ಆದರೆ ಎಲ್ಲ ಮರ್ತೋಗ್ಬಿಟ್ರು. ಅಲ್ಲಿ ಹೋದ್ಮೇಲೆ ತುಂಬ ಖುಷಿನೋ ಖುಷಿ. ಯಾಕಂತ ಹೇಳಿದ್ರೆ ಕಿಂಗ್ ಅಷ್ಟು ಚೆನ್ನಾಗಿದ್ದಾರೆ, ಕಿಂಗ್ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲ ಕಡೆ ಲೈಟ್, ಬ್ರೈಟ್ನೆಸ್, ಹ್ಯಾಪಿನೆಸ್, ಜಾಯ್. ಅಲ್ಲಿ ತಲುಪಕ್ಕಾಯ್ತು. ಆ ಲ್ಯಾಂಟನ್, ಆ ಬ್ರೈಟ್ ಲ್ಯಾಂಟನ್, ಆ ಕಿಂಗ್ ಹೇಳ್ತಾರೆ, ನಾನೇ ಇಟ್ಟಿರೋದು, ನಿಮಗೆ ದಾರಿ ತೋರಿಸಿರೋದು ನಾನೇ. ಆ ಬ್ರೈಟ್ ಲ್ಯಾಂಟನ್ ಅಥವಾ ಆ ಲೈಟ್ ಏನಂತೇಳಿದ್ರೆ ಅದೇ ದೇವರ ವಾಕ್ಯ. ಏನು? ಈ ವಾಕ್ಯ ಯಾರು ಅರ್ಥ ಮಾಡ್ಕೊಳ್ತಾರೋ ಅವ್ರು ಎಲ್ಲಿ ತಲುಪ್ತಾರೆ? ದೋಸ್ ಹೂ ಅಂಡರ್ಸ್ಟ್ಯಾಂಡ್ ದಿಸ್ ವರ್ಡ್ ಆಫ್ ಗಾಡ್, ವೇರ್ ದೇ ವಿಲ್ ರೀಚ್ ದ ಡೆಸ್ಟಿನೇಷನ್. ಹ್ಯಾಪಿನೆಸ್, ಜಾಯ್, ಪೀಸ್ ಇರುವ ಸ್ಥಳ ಎಲ್ಲಿ? ಸ್ವರ್ಗ. ಅಲ್ಲಿ ತಲುಪ್ತಾರೆ. ಸೊ ಇವತ್ತು ವಾಕ್ಯ ಯಾಕೆ ಯೂಸ್ ಮಾಡ್ತಾರೆ? ತುಂಬ ನೀವು ನೋಡಿರ್ತೀರ, ಒಂದು ಬೈಬಲಲ್ಲಿ ಹಿಂಗೆ ಸೋಷಿಯಲ್ ಇದರಲ್ಲಿ ಯೂಟ್ಯೂಬಲ್ಲಿ ಹೊಡೀರಿ ನೀವು, ಐ ವಾಂಟ್ ಟು ಹಿಯರ್ ದ ಇಂಪಾರ್ಟೆನ್ಸ್ ಆಫ್ ಗಾಡ್ಸ್ ವರ್ಡ್ ಅಂತ ಹೊಡೆದ್ರೆ ಮೇ ಬಿ ನಿಮಗೆ ಬರುತ್ತೆ. ಅಲ್ಲೊಬ್ಬ ಪ್ರೀಚರ್ ಹಿಂಗೆ ಬೈಬಲ್ ಎತ್ಕೊಂಡು ಹಿಂಗೆ ಮಾಡಿ ಏನೋ ದೆವ್ವ ಬಿಡಿಸೋದು, ಮತ್ತೆ ನಿಮಗೆ ಎಲ್ಲ ಚೆನ್ನಾಗಾಗುತ್ತೆ, ಈ ಥರ ಎಲ್ಲ ಹೇಳ್ತಾನೆ, ಜಾದೂ ಎಲ್ಲ ಹೇಳ್ತಾನೆ. ಆದರೆ ಆ ಜಾದೂ ಮಾಡೋಕ್ಕಲ್ಲ ಈ ಬೈಬಲ್ ಇರೋದು. ಐ ಯು ಹಿಯರಿಂಗ್ ಮೀ? ಐ ಆಲ್ ಹಿಯರ್? ಕೇಳ್ತಾ ಇದ್ದೀರಾ? ಕಷ್ಟ ಆಗ್ತಾ ಇದೆಯಾ? ಸ್ವಲ್ಪ ಹೊತ್ತು, 10 minutes, ಇಫ್ ಯು ಹಿಯರ್ ನೋ, you will be like that light person who is leading light there towards that beautiful kingdom. You may not reach there now at present, but you will know the way.
you will know the way. We are all blinded today, spiritually blinded. That is why that blindness has to go. Many a times there is doubt coming into our hearts. Some of you, okay? Is God truly exist? ದೇವ್ರು ನಿಜವಾಗಿ ಇದ್ದಾರಾ? ಬರುತ್ತೆ ಡೌಟು? ಬರುತ್ತೆ ಇಲ್ವಾ? ಎಷ್ಟು ಮಂದಿಗೆ ಬಂದೇ ಇಲ್ಲ? ಈಗ ಬಂದಿಲ್ಲ, ಗುಡ್, ಮುಂದೆ ಬರುತ್ತೆ. ಓಕೆ, ಇಟ್ ವಿಲ್ ಕಮ್, ಡೌಟ್ ವಿಲ್ ಕಮ್. Is God truly exists? When you truly go through some certain situations in life, some problems, some habits, then you will think that there is no God. If God is there, why this problem? ಆ ಥರ ಎಲ್ಲ ಬರುತ್ತೆ. ಓಕೆನಾ? ಯು ಆರ್ ಗ್ರೋಯಿಂಗ್ ಚಿಲ್ಡ್ರನ್, ನೀವೆಲ್ಲರೂ ಬೆಳೆಯುವ ಮಕ್ಕಳು. ಸೊ ನಿಮಗೆ ಇದರ ಇಂಪಾರ್ಟೆನ್ಸ್ ಗೊತ್ತಾಗಲೇಬೇಕು. ಇದು ಈ ಬೈಬಲ್ ಏನು ಮಾಡುತ್ತೆ ಅಂತೇಳಿದರೆ ನಮಗೆ ದಾರಿ ತೋರಿಸುತ್ತೆ. ಏನು ಮಾಡುತ್ತೆ? ಎಲ್ಲಿಗೆ? ಅಮೆರಿಕಕ್ಕಲ್ಲ, ನಾನು ಆಸ್ಟ್ರೇಲಿಯಾದಲ್ಲಿ ಸೆಟಲ್ ಆಗಬೇಕು ಅಲ್ಲಿಗೆ ಇದು ದಾರಿ ತೋರಿಸಲ್ಲ. ಅಲ್ಲಿಗೆ ತುಂಬ ಜನ ಇದ್ದಾರೆ, ಇಲ್ಲಿ ಕೇಳಿದರೆ ಅವರು ಹೇಳ್ತಾರೆ ಹೇಗೆ ಹೋಗೋದು ಅಂತ, ಅವ್ರು ದಾರಿ ತೋರಿಸ್ತಾರೆ. ಆದರೆ ಈ ದೇವರ ವಾಕ್ಯ ನಮಗೆ ಸ್ವರ್ಗಕ್ಕೆ ದಾರಿ ತೋರಿಸುತ್ತೆ. ಓಕೆನಾ? ದೆರ್ ಇಸ್ ವರ್ಡ್ ಇನ್ ದ ಬೈಬಲ್, Psalms 119 verse 105. Any one of you know? I'll give you chocolate. This beautiful song also, you might have been singing in your schools also. Your word is lamp unto my feet, light unto my path. ಕೇಳಿದ್ದೀರಾ? Thy word is a lamp unto my feet and a light unto my path. ಕೇಳಿದ್ದೀರಲ್ವಾ? That word comes from the word of God. So when you have the word of God, it shows you the direction where to go to, how to go to heaven. Okay? ಸಾರಿ, ಯಾರಿಗೆ ಕನ್ನಡದಲ್ಲಿ ಹೇಳಲಿಲ್ಲ. ದೇವರ ವಾಕ್ಯ ನಮಗೆ ದಾರಿ ದೀಪ, ನಮ್ಮ ಕಾಲ್ನಡೆಗೆ ಕೈ ದೀಪ. ಎಸ್, ಕಾಲ್ನಡೆಗೆ ಏನು ತೋರಿಸುತ್ತೆ ದೇವರ ವಾಕ್ಯ? ಬೈಬಲ್ ಏನು ತೋರಿಸುತ್ತೆ? ದಾರಿ ತೋರಿಸುತ್ತೆ. ಆ ಸ್ಟೋರಿಯಲ್ಲಿ ಆ ಹುಡುಗನ ಕೈಯಲ್ಲಿದ್ದ ಲೈಟ್ ದಾರಿ ತೋರಿಸ್ತಲ್ವಾ, ಆ ರೀತಿ ನಮಗೆ ದೇವ್ರ ವಾಕ್ಯ ಸ್ವರ್ಗಕ್ಕೆ ದಾರಿ ತೋರಿಸುತ್ತೆ. ಎರಡನೇದಾಗಿ ದೇವ್ರ ವಾಕ್ಯ ನಮಗೆ ಈ ಜೀವೋದ್ಧಾರ, ರಕ್ಷಣೆ ಕೇಳಿದ್ದೀರಾ? ಜೀವೋದ್ಧಾರ, ಸಾಲ್ವೇಷನ್ ಕೇಳಿದ್ದೀರಾ? ರಕ್ಷಣೆ, ಸಜ್ಜೀವ ಕೇಳಿದ್ದೀರಾ? ಇದು ಕೇಳಬೇಕು ಮುಂದೆ. ಓಕೆನಾ? ಇದು ಏನಪ್ಪ, ನನಗೂ ಅರ್ಥಕೊಳ್ಬೇಕು, ನನಗೂ ರಕ್ಷಣೆ ಬೇಕು, ನನಗೂ ಸಾಲ್ವೇಷನ್ ಬೇಕು ಅಂತ ನೀವೆಲ್ಲರೂ ಅರ್ಥಕೊಳ್ಬೇಕು. ಸೊ ಇದು ನಮಗೆ ರಕ್ಷಣೆ ಏನು ಅಂತ ತೋರಿಸ್ಕೊಡುತ್ತೆ. ಯಾರು ರಕ್ಷಣೆ ಕೊಡ್ತಾರೆ? ರಕ್ಷಣೆ ಬೇಕಾ? ಒಂದು ಲಯನ್ ಕೇಜಲ್ಲಿ ಇದ್ದರೆ ಅದಕ್ಕೆ ರಕ್ಷಣೆ ಬೇಕಾ? ಅದಕ್ಕೆ ಬೇಡ, ನಮಗೆ ಬೇಕು. ಅದನ್ನು ಹೊರಗೆ ಬಿಟ್ಟರೆ ಅದಕ್ಕೆ ಆ ರ್ಯಾಟ್ ಮತ್ತು ಲಯನ್ ಕತೆ ಇದೆಯಲ್ವಾ, ಅಲ್ಲಿ ಆ ಲಯನ್ಗೆ ರಕ್ಷಣೆ ಬೇಕಿತ್ತು, ಆ ಒಂದು ಬೇಟೆಗಾರನ ಕೈಯಿಂದ ತಪ್ಪಿಸೋದಕ್ಕೆ. ರ್ಯಾಟ್ ಬಂತು, ಹೆಲ್ಪ್ ಮಾಡ್ತು. ಸೊ ಆ ಬೇಟೆಗಾರ ಸೈತಾನ. ಇವತ್ತು ನಾವು ಆ ಸೈತಾನನ ಬಲೆಯಲ್ಲಿ ಇದ್ದೀವಿ, ಪಾಪದ ಬಲೆ ಇದ್ದೀವ. ಅಲ್ಲಿ ರ್ಯಾಟ್ ಬಂದು ಕಟ್ ಮಾಡಿ ಹಾಕಲ್ಲ, ಈ ವಾಕ್ಯ ಕಟ್ ಮಾಡುತ್ತೆ. ಆ ಬಲೆನ ಕತ್ರಿ ಥರ ಕಟ್ ಮಾಡುತ್ತೆ. ನಾವೇನಾಗ್ತೀವಿ? ಫ್ರೀ ಆಗ್ತೀವಿ. ಸೊ ಪಾಪ ಎಂಬ ಬಲೆ ಕೆಲವೊಮ್ಮೆ ನಮಗೆ, ಒಮ್ಮೆ ಮೊಬೈಲ್ ನೋಡುವಾಗ ಒಂದು ಗೇಮ್ ಆಡಿದ್ವಿ, ಒಂದು ಗೇಮ್ ಆಡ್ತಾ 2 ಗೇಮ್ ಆಡಿದ್ವಿ, ಆಮೇಲೆ 3 ಗೇಮ್ ಆಯಿತು, ಆಮೇಲೆ 10 ಗೇಮ್ ಆಯಿತು, ಆಮೇಲೆ ಅಪ್ಪ ಅಮ್ಮ ಇಲ್ದಾಗ ಫುಲ್ ಗೇಮೇ ಆಯಿತು ಮೊಬೈಲಲ್ಲಿ. ಸೊ ಏನಾಯಿತು? ಅದೊಂದು ದೊಡ್ಡ ಟ್ರ್ಯಾಪ್ ಆಯಿತು. ಏನಾಯಿತು? ನೆಟ್ ಥರ. ಆಮೇಲೆ ನಮಗೆ ಆ ಗೇಮ್ ಬಿಡಕ್ಕೇನೆ ಆಗ್ತಾ ಇಲ್ಲ, ಅದು ನಮ್ಮನ್ನು ಎಳ್ಕೊಳ್ತಾ ಇರುತ್ತೆ, ಬಾ ಆಡು ಅಂತ. ನಮ್ಗೆ ನಿದ್ದೆ ಬರಲ್ಲ. ಗೇಮ್ ಆಲ್ ದ ಟೈಮ್ ಗೇಮ್. ಕೆಲವರು PUBG ಎಲ್ಲ ಆಡ್ತಾ ಇದ್ರಂತೆ, ನೈಟ್ ಎಲ್ಲ ಶಬ್ದ ಅಂತೆ, ಹೊಡಿಯೋ ಏನೋ ಒಂದು ಶಬ್ದ ಮಾಡ್ತಾರಂತೆ, ಕೊಡೋ ಹೊಡಿಯೋ ಆ ಥರ. ಸೊ ಆ ಥರ ಈ ಒಂದು ನೆಟ್ ಲಯನ್ ಆ ಒಂದು ಬಲೆಯಲ್ಲಿ ಇದ್ದಂಗೆ ನಾವು ಕೂಡ ಆ ಬಲೆಯಲ್ಲಿರ್ತೀವಿ. ಸೊ ಆವಾಗ ಆ ಬಲೆ ಕತ್ತರಿಸೋಕ್ಕೆ ನಮ್ಗೆ ಆಗ್ತಾ ಇಲ್ಲ. ನನಗೆ ಇದು ಬೇಡ, ಇದು ಗೊತ್ತಾಗ್ತಾ ಇದೆ, ಇದು ನನಗೆ ನಾಶ ಮಾಡ್ತಾ ಇದೆ. ಅಪ್ಪ ಅಮ್ಮನೂ ಹೇಳ್ತಾರೆ ಇದು ಬಿಡು, ಇದು ನೋಡಬೇಡ, ಹಿಂಗೆ ಮಾಡಬೇಡ ಅಂತ ಹೇಳ್ತಾರೆ. ಆದರೂ ನಮಗೆ ಏನಾಗ್ತಾ ಇಲ್ಲ? ಬಿಡೋಕ್ಕಾಗ್ತಾ ಇಲ್ಲ. ದೊಡ್ಡ ಕೇಜ್ ಅಥವಾ ದೊಡ್ಡ ನೆಟ್ ಅದೇ ಸಿಕ್ಕಾಕೊಂಡಿದ್ದೀವಿ, ಒದ್ದಾಡ್ತಾ ಇದ್ದೀವಿ.
ವಿಲವಿಲನೆ ಒದ್ದಾಡ್ತಾ ಇದ್ದೀವಿ. ಆಸೆ ಇದೆ ಬರಬೇಕು, ಆದರೆ ರ್ಯಾಟ್ ಬರ್ತಾ ಇಲ್ಲ ಕಟ್ ಮಾಡೋದಕ್ಕೆ. ಇವಾಗ ಬರಬೇಕಾಗಿರೋದು ಯಾರು? ಈ ದೇವರ ವಾಕ್ಯದ ಅರಿವು, ನೋಯಿಂಗ್, ನಾಲೆಜ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಅರಿವು ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ನೆಟ್ಟನ್ನು ಕಟ್ ಮಾಡುತ್ತೆ. ಪಾಪ ಎಂಬ ನೆಟ್ ಕಟ್ ಮಾಡಿಬಿಡುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ? ಇವತ್ತು ನಿಮ್ಗೆ ಯಾರಿಗಾದರೂ ನನಗೆ ಏನೋ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ, ನನಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಆದರೆ ನೀವು ಕೆಲಸ ಮಾಡಬೇಕು. ನಿಮ್ಮಲ್ಲಿ ಕನ್ನಡ ಬೈಬಲ್ ಇದ್ದರೆ ತೆಗೆದು ಮತ್ತಾಯನ ಶುಭ ಸಂದೇಶ ಕೇಳಿದ್ದೀರಲ್ವಾ, ಮ್ಯಾಥ್ಯೂ, ಅಲ್ಲಿ ಮ್ಯಾಥ್ಯೂ ಚಾಪ್ಟರ್ 1 ಓದ್ತಾ ಹೋಗ್ಬೇಕು. ನನಗೆ ಅರ್ಥ ಆಗ್ತಾ ಇಲ್ಲ ಮ್ಯಾಮ್ ಅಂತ ಹೇಳೋದಲ್ಲ, ಅರ್ಥ ಆಗದಿದ್ರೂ ಪರವಾಗಿಲ್ಲ. ಪುಸ್ತಕ ತುಂಬ ವಿಷಯಗಳು ನಿಮಗೆ ಅರ್ಥ ಆಗಲ್ಲ, ಸ್ಕೂಲಿದ್ದು ಅರ್ಥ ಆಗುತ್ತೆ ಎಲ್ಲ 100%, ಆದರೂ ಓದ್ತೀರಾ ಇಲ್ವಾ? ಹಾಗೆಯೇ ನೀವು ಇದನ್ನು ಓದಬೇಕು. ಏನು ಓದಬೇಕು? ಮ್ಯಾಥ್ಯೂ ಆದಮೇಲೆ ಮಾರ್ಕ್ ಬರುತ್ತೆ. ಒಂದು ಓದಿ ಮುಗಿಸೋದು, ನಾನು ಓದಿದೆ ಬೈಬಲ್ ಹೇಳೋದಲ್ಲ. ರಜೆ ಇದೆ, ಎಷ್ಟು 24 hours ಎಷ್ಟು ಗಂಟೆ ಮಲಗ್ತೀರಾ ಇವಾಗ? 8 hours. ರಿಮೈನಿಂಗ್ ಸೋ ಮೆನಿ ಅವರ್ಸ್ ಆರ್ ದೇರ್. ರೀಡ್ ಅಟ್ ಲೀಸ್ಟ್ ದಿಸ್ ಬೈಬಲ್. ಟೇಕ್ ಯೋರ್ ಬೈಬಲ್, ರೀಡ್. ಹಾಗೆ ರೀಡ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಗೊತ್ತಾ? ಬಲೆ ಕಟ್ಟಾಗಿ ಹೋಗುತ್ತೆ, ನಿಮ್ಗೆ ಗೊತ್ತೇ ಆಗಲ್ಲ. ಆದರೆ ನೀವು ಓದಬೇಕು, ಓದದೇ ಇದ್ದರೆ ಕಟ್ಟಾಗಲ್ಲ. ಓಕೆನಾ? ಅರ್ಥ ಆಯ್ತಾ? ಸೊ ಒಂದು ಈ ವಾಕ್ಯ ಏನು ಮಾಡುತ್ತೆ? ದೇವ್ರ ವಾಕ್ಯ ಬಲೆನ ಕಟ್ ಮಾಡುತ್ತೆ, ಪಾಪದ ಬಲೆ ಕಟ್ ಮಾಡುತ್ತೆ. ನಮಗೆ ಆ ಉದ್ಧಾರ, ನಮ್ಮನ್ನು ರಕ್ಷಣೆ ಮಾಡುತ್ತೆ. ಯಾವುದರಿಂದ? ಈ ಪಾಪದಿಂದ. ಅಷ್ಟು ಮಾತ್ರ ಅಲ್ಲ, ದೊಡ್ಡ ಪಿಶಾಚಿ ಇದ್ದಾನೆ. ಯಾರವನು? ಸೈತಾನ, ಲೂಸಿಫೇರ, ತುಂಬ ಹೆಸರಿದೆ ಅಲ್ವಾ ಅವನಿಗೆ. ಅವನು ಏನು ಮಾಡ್ತಾನೆ? ನಮ್ಮನ್ನು ಎಲ್ಲಿ ಕೊಂಡೋಗ್ತಾನೆ? ಅವನ ಸ್ಥಳನೇ ಅದು. ಸೊ ಅವನ ಸ್ಥಳಕ್ಕೆ ಎಲ್ಲರೂ ಬರಬೇಕು ಅಂತ ಅವನು ನಮ್ಮನ್ನು ಅಲ್ಲಿಗೆ ಕೊಂಡೋಗ್ತಾನೆ. ಸೊ ಅಲ್ಲಿಂದ ಯಾರು ರಕ್ಷಿಸ್ತಾರೆ ಅಂತೇಳಿದರೆ ಈ ದೇವ್ರ ವಾಕ್ಯ, ಯೇಸು. ದೇವ್ರ ವಾಕ್ಯ ಅಂದರೆ ಯಾರು? ಯೇಸು. ಯೇಸುವನ್ನು ಹೆಂಗೆ ತಿಳ್ಕೊಳ್ಳೋದು? ಬೈಬಲ್ ಓದಿನೇ. ಈಗ ಇವ್ರಿಗೆ ಯೇಸು ಬಗ್ಗೆ ಹೇಳು ಅಂತೇಳಿ ಇವನು ಬೈಬಲ್ ಓದ್ದೇ ಇಲ್ಲ. ಯೇಸುನ ನನ್ಗೆ ಗೊತ್ತು, ಅಲ್ಲಿ ಚರ್ಚಲ್ಲಿ ದೊಡ್ಡ ಶಿಲುಬೆ ಇದೆ ನೋಡಿ, ಅವ್ನು ನೇತಾಡ್ತಾನೆ ಅಲ್ವಾ, ಅವನೇ ಯೇಸು ಅಂತ ಆ ಥರ ಹೇಳ್ತೀವಿ. ಹಾಗೆ ಹೇಳಿದರೆ ಸೈತಾನ ಓಡಲ್ಲ. ನನಗೂ ಗೊತ್ತು ಯೇಸು ಅಂತ ಹೇಳ್ತಾನೆ. ಇಲ್ಲಿರುವ ಯೇಸು ಬಗ್ಗೆ ನಾವು ಅರ್ಥಕೊಳ್ಬೇಕು. ಯೇಸು ಯಾರು ಅಂತ ಇಲ್ಲಿ ಓದ್ತಾ ಓದ್ತಾ ಯೇಸು ನನ್ನ ಒಳಗಡೆನೇ ಬಂದ್ಬಿಡ್ತಾರೆ. ಹೊರಗಡೆ ಇರುವ ಈ ಬೈಬಲ್ ಒಳಗೆ ಇರುವ ಯೇಸು ಎಲ್ಲಿ ಬಂದ್ಬಿಡ್ತಾರೆ? ಹಾರ್ಟ್ ಒಳಗೆ ಬಂದ್ಬಿಡ್ತಾರೆ. ಅದಕ್ಕಾಗಿ ನಾವೇನು ಮಾಡಬೇಕು? ಈ ವಾಕ್ಯನ ಓದ್ಬೇಕು. ಯೇಸು ಒಳಗೆ ಬಂದರೆ ಸೈತಾನ ಇರ್ತಾನ? ಎಲ್ಲಿರ್ತಾನೆ? ಅವನು ಮೂಸಿ ಕೂಡ ನೋಡಲ್ಲ, ಹತ್ರ ಕೂಡ ಬರಲ್ಲ, ದೂರ ಅಲ್ಲಿಂದನೇ. ಅಪ್ಪ ಇವ್ರ ಜೊತೆ ನಾನಿರಲ್ಲಪ್ಪ, ಇವ್ರ ಹತ್ರ ಏನಿದೆ? ವಾಕ್ಯ ಇದೆ, ದೇವ್ರ ಬಗ್ಗೆ ಅರಿವಿದೆ, ಯೇಸು ಇವರು ಒಳಗಡೆ ಇದ್ದಾರೆ, ನಾನು ಇವ್ರ ಹತ್ರ ಬರಲ್ಲ ಅಂತೇಳಿ ಓಡಿ ಹೋಗ್ತಾನೆ. ಕೆಲವೊಮ್ಮೆ ಬರ್ತಾನೆ ಹತ್ರ, ಟೆಸ್ಟ್ ಮಾಡೋದಕ್ಕೆ ಬರ್ತಾನೆ. ಕೆಲವೊಮ್ಮೆ ಟೆಂಪ್ಟೇಷನ್ ಕೊಡೋದು. ಯೇಸುಗೆ ಟೆಂಪ್ಟೇಷನ್ ಕೊಟ್ಟನ ಸೈತಾನ? ಏನು ಯೂಸ್ ಮಾಡ್ದ ಗೊತ್ತಾ? ಯೇಸುವಿಗೆ ಟೆಂಪ್ಟೇಷನ್ ಕೊಡೋದಕ್ಕೆ ಸೈತಾನನಿಗೆ ಏನು ಗೊತ್ತಾ? ಅವನಿಗೂ ಈ ಬೈಬಲ್ ಗೊತ್ತು, ಆದರೆ ಈ ಬೈಬಲ್ನ ಅವನು ಫಾಲೋ ಮಾಡಲ್ಲ. ಅವನಿಗೆಲ್ಲ ಗೊತ್ತು, ಆದರೆ ಅದು ಅವನು ವಿದ್ಯನಾಗಲ್ಲ. ನಾವಾಗಬಾರ್ದು. ನಮ್ಗೆಲ್ಲ ಬೈಬಲ್, ಕೆಲವರು ತುಂಬ ಜನ ಇದ್ದಾರೆ ಹೊರಗಡೆ, ಅವ್ರಿಗೆಲ್ಲ ಬೈಬಲ್ ಎಲ್ಲಿ ಇದೆ ವರ್ಡ್ಸ್ ಅಂತ ಎಲ್ಲ ಗೊತ್ತು, ಪಟ 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 ಹೇಳ್ತಾರೆ, ಆದರೆ ಅವ್ರು ಒಂದು ಕೂಡ ಫಾಲೋ ಮಾಡಲ್ಲ. ಆ ಥರ ಇದ್ದವರು ಸ್ವರ್ಗಕ್ಕೆ ಹೋಗಲ್ಲ, ಅಥವಾ ಯೇಸು ಜೊತೆ ಇರಲ್ಲ, ಅಥವಾ ಅವ್ರ ಸೈತಾನ ಅವ್ರ ಜೊತೆನೇ ಇರ್ತಾನೆ. ವಾಕ್ಯನೂ ಇರುತ್ತೆ, ಜೊತೆಗೆ ಯಾರಿರ್ತಾರೆ? ಸೈತಾನನೂ ಇರ್ತಾನೆ. ಯಾಕಂದರೆ ಅವರು ಒಬಿಡಿಯೆಂಟ್ ಆಗಲ್ಲ. ಅವನು ಹೇಳ್ತಾನೆ ನೀನೇ ನನ್ನ ಫ್ರೆಂಡು ಅಂತ ಹೇಳ್ತಾನೆ. ಯಾಕೆ ಗೊತ್ತಾ? ನನಗೂ ವಾಕ್ಯ ಗೊತ್ತು, ನಿನಗೂ ವಾಕ್ಯ ಗೊತ್ತು. ಅಷ್ಟಾದರೆ ಸಾಲದು. ಆ ಯೇಸು, ಇದರಲ್ಲಿರೋ ಯೇಸು ಎಲ್ಲಿ ಬರಬೇಕು? ಒಳಗಡೆ ಬರಬೇಕು. ಅರ್ಥ ಆಯಿತು? ಇಷ್ಟು ಕ್ಲಾಸ್ ಅರ್ಥ ಆಗಿಲ್ಲ? ಅರ್ಥ ಆಯಿತು. ಇನ್ನು ಬಿಡಿಸಿ ಹೇಳಬೇಕು. ಅರ್ಥ ಆಯಿತು? ಎಸ್. ಸೊ ಅದಕ್ಕಾಗಿ ಈ ವರ್ಡ್ ಆಫ್ ಗಾಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಹೆಲ್ಪ್ಸ್ ಅಸ್, ಇಟ್ ಶೋಸ್ ಅಸ್ ದ ವೇ, ಇಟ್ ರಿವೀಲ್ಸ್ ಅಸ್ ದ ಪ್ಲ್ಯಾನ್ ಆಫ್ ಗಾಡ್. ದೇವರ ಒಂದು ಯೋಜನೆ ಇದೆ, ದೊಡ್ಡ ಯೋಜನೆ ನಿಮ್ಮೆಲ್ಲರ ಪರವಾಗಿ. ಏನು ಯೋಜನೆ ಗೊತ್ತಾ? ವಾಟ್ ಈಸ್ ದ ಪ್ಲ್ಯಾನ್ ಆಫ್ ಗಾಡ್ ಫಾರ್ ಯು? ಡು ಯು ನೋ? ಎನಿಬಡಿ? ಒನ್ ಮೋರ್ ಚಾಕ್ಲೇಟ್ ಐಲ್ ಗಿವ್. ಹೇಳಬೇಕು.
ಎಷ್ಟು ನಾವು ಹಿಂದೆ ಇದೆ. ಎಷ್ಟು ವರ್ಷದಿಂದ ಕ್ಯಾಟಗಿಸಮ್ ಕ್ಲಾಸಿಗೆ ಬರ್ತೀವಿ? ಹೌ ಮೆನಿ ಇಯರ್ಸ್ ವಿ ಆರ್ ಕಮಿಂಗ್ ಟು ಕ್ಯಾಟಗಿಸಮ್ ಕ್ಲಾಸ್ ಆ್ಯಂಡ್ ವಿ ಡೋಂಟ್ ನೋ ದ ಪರ್ಪಸ್ ಆಫ್ ಲೈಫ್. ಸಿ, we come to church, we attend holy mass, we hear something here, father is preaching, we are going like that, we are not taking it into our hearts. Then it is not useful, then we are not true Christians. True Christian, one who understands the purpose of God and walks in that purpose. True Christian. Are you a true Christian? Then what you should know? You should know the purpose of God, then you should walk in that purpose. Praise the Lord. Praise the Lord. Can you lift your hands? Praise the Lord. Praise the Lord. So, this purpose also is revealed here. ಆ ದೇವರ ಯೋಜನೆ ಕೂಡ ಎಲ್ಲಿ ರಿವೀಲ್ ಆಗುತ್ತೆ? ಈ ದೇವರ ವಾಕ್ಯದಲ್ಲಿ. ದೇವರ ಯೋಜನೆ, ದ ಪರ್ಪಸ್ ಆಫ್ ಲೈಫ್. ಹಿಯರ್ ಮೀ ಎವ್ರಿವನ್, ಡೋಂಟ್ ಬಿ ಲಾಸ್ಟ್. ಯಾರು ದೂರ ಹೋಗ್ಬಾರ್ದು ಇವಾಗ, ಸ್ವಲ್ಪ ಹೊತ್ತು, ಇನ್ನೂ ಒಂದು 2 ನಿಮಿಷ, ಓಕೆನಾ? ಪರ್ಪಸ್ ಆಫ್ ಗಾಡ್ ಏನು ಗೊತ್ತಾ? ನಾವು ಯಾರು ನಾಶ ಆಗಬಾರ್ದು. ಆ ಲಯನ್ ಯಾವ ರೀತಿಯಲ್ಲಿ ಆ ಇದರಲ್ಲಿತ್ತು, ನೆಟ್ಟಲ್ಲಿತ್ತು, ಅಲ್ಲೇ ಇದ್ದರೆ ಅದಕ್ಕೆ ಊಟ ಸಿಗುತ್ತಾ? ಎಷ್ಟು ದಿನ ಇರ್ಬೋದು ಆ ನೆಟ್ಟಲ್ಲಿ? ಸ್ವಲ್ಪ ದಿನ ಇದ್ದು ಆಮೇಲೆ ಏನಾಗುತ್ತೆ? ಅದು ಲಯನ್ ಸತ್ತೋಗ್ತಾನೆ. ಥ್ಯಾಂಕ್ಸ್ ಬಿ ಟು ಗಾಡ್, ಆ ಸ್ಟೋರಿಯಲ್ಲಿ ಒಬ್ಬ ರ್ಯಾಟ್ ಬಂದು ಹೆಲ್ಪ್ ಮಾಡ್ದ. ನಮ್ಮ ಸ್ಟೋರಿಯಲ್ಲಿ ಇನ್ನೂ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ದೇವರು ನಮಗೆ ಹೆಲ್ಪ್ ಮಾಡೋದಕ್ಕೆ ಯೇಸು ಕ್ರಿಸ್ತರನ್ನು ಕಳಿಸ್ಕೊಟ್ರು. ಜೀಸಸ್, ಗಾಡ್ ಸೆಂಟ್ ಇಸ್ ಓನ್ಲಿ ಬಿಲವಡ್ ಸನ್ Jesus. For what? Because for our sake. For our sake. To do what? To save us from sins. To save us from sins and to give us eternal life. To give us? Eternal. Say eternal life. Eternal life. Eternal life. Eternal life. ನಿತ್ಯ ಜೀವ. Nitya Jiva. ಇದು ಕೊಡೋದಕ್ಕೆ. The purpose of God is no one should perish but everyone should have eternal life. This is the purpose of God. Are we in the purpose of God or out of the purpose of God? ದೇವರ ಯೋಜನೆಯಲ್ಲಿ ಇದ್ದೇವಾ? ಔಟ್ಸೈಡ್ ಆಫ್ ದ ದೇವರ ಯೋಜನೆನ ಇದ್ದೀವಾ? ಇದ್ರೆ ಸೂಪರ್. ಯಾರಿಲ್ಲ ಅವರು ಬರಬೇಕು, ಪ್ಲ್ಯಾನ್ ಆಫ್ ಗಾಡಿಗೆ ಬರಬೇಕು. ಅದಕ್ಕೆ ಏನು ಮಾಡಬೇಕು ಇವಾಗ? ಸಿಂಪಲ್ ಥಿಂಗ್ಸ್. ಟೇಕ್ ಒನ್ ಬೈಬಲ್. ಆಲ್ ಆಫ್ ಯು ಶುಡ್, ಎವ್ರಿ ಒನ್ ಆಫ್ ಯು ಹ್ಯಾವ್ 10 dresses at home. Minimum 10 dresses you have. Yes? Do you have your own Bible? Yes, yes, yes. ಎವ್ರಿಬಡಿ, ಎಲ್ಲರ ಹತ್ರ ಒಂದು ಬೈಬಲ್ ಇದೆಯಾ? ಇರಲೇಬೇಕು. ಯಾರಲ್ಲಿ ಇಲ್ಲ ನೀವು ಕೇಳಿ, ನಾವು ಕೊಡ್ತೀವಿ, ಓಕೆನಾ? ಯಾರಲ್ಲಿ ಇಲ್ಲ ಅವ್ರಿಗೆ ಮಾತ್ರ, ಇಸ್ಕೊಳ್ಳೋಕ್ಕಾಗಲ್ಲ ಅಂಥವ್ರಿಗೆ ನಾವು ತಂದು ಕೊಡ್ತೀವಿ. ಎಲ್ಲರ ಹತ್ರ ಒಂದು ಬೈಬಲ್ ಇರಬೇಕು. ಆ ಬೈಬಲ್ ಆಲ್ಟರ್ ಮೇಲೆ, ಮಂಚದ ಕೆಳಗೆ, ಬ್ಯಾಗ್ ಒಳಗೆ ಅಲ್ಲ, ದಿನ ಓದೋಕ್ಕೆ ನೀವು ಯೂಸ್ ಮಾಡಬೇಕು. ಎಸ್ ಎಸ್, ಅಂಡರ್ಸ್ಟುಡ್? ವಿಲ್ ರೀಡ್ ಒನ್ ಮೋರ್ ವರ್ಸ್ ನೌ, ಲಾಸ್ಟ್. ಟೇಕ್ ಒನ್ಸ್ ಅಗೇನ್ 3:16 of John. For God so loved the world that He gave His one and only Son, so that whoever Believes in him. shall not perish but have eternal life. ಹಾಂ, ಇವು ಗಟ್ಟಿಯಾಗಿ ನೀನು ಓದು. ಯಾರ ಹತ್ರ ಕನ್ನಡ ಬೈಬಲ್ ಇದೆಯಾ? ಅಲ್ಲಿದೆ, ಹಿಂದೆ ಇದೆ, ಒಮ್ಮೆ ಓದಿ. ಓಕೆ, ಈ ವಾಕ್ಯ ಒಮ್ಮೆ ಓದೋಣ. This is the purpose of God for all of us. He loved us so much that He gave His only beloved Son. Yes, Kannada. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ರೇ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟು ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಓಕೆ, ಇಂಗ್ಲೀಷಲ್ಲಿ ಓದು. ರೀಡ್ ಇಟ್ ಇನ್ ಇಂಗ್ಲೀಷ್ ಲೌಡ್ಲಿ. John 3:16. Read. Read loud.
As Moses lifted up the For God loved the world so much that he gave his one and only Son, so that everyone who believes in him may not die, but have eternal life. Yes, but have Eternal eternal life. This is the will of God, purpose of God for all of us. None of us should be destroyed or perished or go to hell. This is not the purpose of God. Purpose of God is that all of us should have a joyful life eternally. Eternal life. Yes? And how he showed that eternal life? Dying for us on the cross, and on the third day he rose up again. Praise the Lord. Praise the Lord. So you understood the importance of the word of God. Why do we need this? This is the bright lantern that leads us to eternal life. Yes. And King is waiting at the gate there smilingly to welcome you. Praise the Lord. Praise the Lord. Praise the Lord.